ಸಿನಿಮಾ ಬೈರಾದೇವೆ ಇವತ್ತು ಅನ್ಯ ಜಾತಿಗಳು ನಾನೊಬ್ಬ ನಾಸ್ತಿಕ, ನಾನು ದೇವರನ್ನ ನಂಬಲ್ಲ, ದೇವರು ನಂಬಲ್ಲ, ದೆವ್ವನು ನಂಬಲ್ಲ, ದೈವನು ನಂಬಲ್ಲ. ಓಕೆ, ಇವತ್ತು ಮಾತಾಡ್ತಾ ಇರೋ ಕಾರಣ ಇಷ್ಟೇ. ಇವತ್ತು ಯಾವ ಸನಾತನಿ ಅನ್ಕೊಂಡು ಜಗಳ ಮಧ್ಯೆ ಹೇಳ್ತಾ ಇರ್ತೀರಲ್ಲಪ್ಪ. ಪ್ರಮೋದ್ ಮುತಲಿಕ್ ಸರ್, ಆಮೇಲೆ ಪುನೀತ್ ಕೆರಳ್ಳಿ, ಆಮೇಲೆ ನಮ್ಮ ಶರಣ್ ಪಂಪಲ್, ನೀವು ನೋಡ್ರಿ ಫಿಲ್ಮ್ನ, ನೀವು ನೋಡ್ರಿ. ಅಕಸ್ಮಾತ್ ಈ ಫಿಲ್ಮ್ ಏನೋ ಸೋತ್ರೆ ನೀವೆಲ್ಲ ಏನ್ ಗೊತ್ತಾ, ಈ ಫಿಲ್ಮ್ ಏನೋ ಸೋತ್ರೆ ಫಿಲ್ಮ್ ಅಲ್ಲ, ಒಬ್ಬ ಹಿಂದೂ ಸೋತಂಗೆ, ಒಬ್ಬ ಸನಾತನಿ ಸೋತಂಗೆ, ಒಬ್ಬ ಹಿಂದೂ ಸೋತಂಗೆ. ಯಾಕಂತ ಹೇಳ್ತೀನಿ ಕೇಳಿ, ನಮ್ಮಲ್ಲಿ ದೈವನೂ ಇದೆ, ದೇವರು ಇದೆ, ದೈವನೂ ಇದೆ, ಭೂತನೂ ಇದೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಕ್ಕೂ ಕೆಪಾಸಿಟಿನೂ ನಮ್ಮ ಹತ್ರ ಐತೆ. ಅದು ಆಯ್ತಾ? ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಕೇಳಿ. ನೀವು ಫಸ್ಟ್ ಸ್ಟಾಪ್ ನೋಡ್ಬೇಕಂದ್ರೆ ನಿಮ್ಗೆ ಏನ್ ಅನ್ಸ್ಕೋ ಗೊತ್ತಿಲ್ಲ. ಆದ್ರೆ ಇವತ್ತು ಸನಾತನಿ ನನ್ನ ಹಿಂದೂ ಧರ್ಮ ಸನಾತನ, ನನ್ನ ಧರ್ಮ ಹಿಂದೂ, ನನ್ನ ಧರ್ಮ ಅದು ಅಂತ ಹೇಳ್ಬಾರೆ. ಈ ಫಿಲಂ ನೋಡ್ಬೇಕು, ನೋಡಿಲ್ಲ ಅಂತಂದ್ರೆ ಒಬ್ಬ ಹಿಂದೂ ಸೋತಂಗಲ್ಲ, ಒಬ್ಬ ಸನಾತನಿ ಸೋತಂಗೆ. ಯಾಕಂದ್ರೆ ನೀವೇ ಹೇಳ್ತಿರಲ್ಲ, ಒಬ್ಬ ಮುಸ್ಲಿಮು ಒಬ್ಬ ಹಿಂದೂ ಆಗಿ ಹುಟ್ಟಿರೋನು ಅದಾದ್ಮೇಲೆ ಏನೋ ಜಾತಿ ಆಯ್ತು, ಅದಾಯ್ತು, ಇದಾಯ್ತು ಅಂತ. ಇವತ್ತು ಈ ಫಿಲಂ ನೋಡ್ರಿ, ಫಸ್ಟ್ ಸ್ಟಾಪ್ ನೋಡ್ಬಿಟ್ಟು ಬಂದ್ ಮಾತಾಡಿ. ಯಾಕಂದ್ರೆ ನಮ್ಮ ಹತ್ರ ದೈವ ಶಕ್ತಿನೂ ಇದೆ, ಭೂತ ಶಕ್ತಿನೂ ಇದೆ, ದೈವ ಆರಾಧನೂ ಇದೆ. ಅದು ಈ ಫಿಲಮು. ಇವತ್ತೇನೋ ಮಾತಾಡ್ಕೊಂಡು ನಿಮ್ಗೇನೋ ಬೇಕಾದಂಗೆ ಮಾತಾಡ್ತೀರ, ಅದೆಲ್ಲ ಫಿಲಮು. ಸಿನಿಮಾದಲ್ಲಿ ಒಬ್ಬೊಬ್ಬರ ಕ್ಯಾರೆಕ್ಟ್ರು ಸತ್ಯ ಇತ್ತು, ರಿಯಾಲಿಟಿ ಇತ್ತು. ಫಸ್ಟ್ ಸ್ಟಾಪ್ ನೋಡಿದ ತಕ್ಷಣ ಒಬ್ಬ ಸನಾತನಿ ಯಾರು, ಒಬ್ಬ ಹಿಂದೂ ಯಾರು, ಒಬ್ಬ ಇಂಡಿಯನ್ ಯಾರು ಅಂತ ಗೊತ್ತಾಗುತ್ತೆ. ಸರ್ ಎಲ್ಲ ಬೇಕಾ ಸರ್? ಒಂದು ರಮೇಶ್ ಅರವಿಂದ್ ಸರ್ ಒಂದು ಸಾಂಗ್ ಇದೆ ಸರ್, ಟುಮಿ ಅಂತ ಹೇಳ್ಬಿಟ್ಟು, ಅಲ್ಲ ಸಾಂಗು. ಇವತ್ತು ನಾವು ಸಿಟಿಯಲ್ಲಿ ಬೆಳೆದಿದ್ದೀವಿ, ನಾವು ಅವ್ರನ್ನ ಓಕೆ ರಮೇಶ್ ಸರ್ ಅಂತ ಕರಿತೀವಿ. ಆದ್ರೆ ಎಷ್ಟೋ ಒಂದು ವಿಲೇಜ್ ಇದೆಯಲ್ವಾ, ಆ ವಿಲೇಜ್ ಅಲ್ಲಿ ಅವ್ರನ್ನ ಬೇರೆ ತರ ನೋಡ್ತಾರೆ ಸರ್. ಒಬ್ಬ ಲವರ್ ಬಾಯ್ ಆಗಿ, ಒಬ್ಬ ಮನೆ ಮಗನಾಗಿ ಅವನ್ನ ಈ ತರ ನೋಡಕ್ ಅವ್ರು ಇಷ್ಟಪಡಲ್ಲ ಸರ್. ಆಕ್ಟಿಂಗ್ ಸೂಪರ್ ಆಗಿರ್ಬೋದು, ಆದ್ರೆ ರಮೇಶ್ ಸರ್ನ ಕ್ಯಾರೆಕ್ಟ್ರು ಇಷ್ಟಪಡಲ್ಲ ಸರ್ ಯಾರನ್ನು. ಯಾಕಂದ್ರೆ ಆ ವ್ಯಕ್ತಿ ಒಂದು ನಾದಿನಿಗೋಸ್ಕರ ಒಂದು ಎಂತಿನ ಸಾಯಿಸ್ತಾರೆ ಅಂತಂದ್ರೆ ಐ ಥಿಂಕ್ ಸೊ. ಸ್ಟೋರಿ ರಿವೀಲ್ ಮಾಡ್ತಾ ಇಲ್ಲ ಸರ್. ಆಡಿಯನ್ಸ್ ಏನ್ ಹೇಳೋದಂತಾರೆ, ಏನ್ ಹೇಳ್ತೀನಿ ಅಂತಂದ್ರೆ, ಇಲ್ಲ ನಾನು ರಿವೀಲ್ ಮಾಡ್ತಾ ಇಲ್ಲ, ಸ್ಟೋರಿ ರಿವೀಲ್ ಮಾಡ್ತಾ ಇಲ್ಲ ಸರ್. ಸ್ಟೋರಿ ಅಷ್ಟು ಹೇಳಿದ ತಕ್ಷಣ ಏನು ಗೊತ್ತಾಗಲ್ಲ ಸರ್. ಅದು ಫ್ಯಾಮಿಲಿ ಸ್ಟೋರಿ, ಅದು ಒಂದು ದೆವ್ವದ ಕತೆ ಪ್ಲಸ್ ದೇವ್ರ ಕತೆ. ಅದನ್ನ ಬೇರೆ ಏನೋ ಮಾತಾಡ್ಬೋದು. ನಾವು ಫೈನಲ್ ಆಗಿ ಹೇಳೋದಿಷ್ಟೇ, ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇದು ಕನ್ನಡ ಇಂಡಸ್ಟ್ರಿಗೋಸ್ಕರ ಅಲ್ಲ, ಹೀರೋಗಳು ಮಾತ್ರ ಫ್ಯಾನ್ ಇಂಡಿಯಾ ಮಾಡೋದಲ್ಲ. ರಾಧಿಕಾ ಮೇಡಮ್ ಅಂತವ್ರು ಫ್ಯಾನ್ ಇಂಡಿಯಾ ಮಾಡ್ಬೇಕಿತ್ತು. ಇದು ಫ್ಯಾನ್ ಇಂಡಿಯಾ ಮೂವಿ, ಇಸ್ ಇಸ್ ನಾಟ್ ಕನ್ನಡ ಮೂವಿ. ಕನ್ನಡದಲ್ಲಿ ಒಂದು ವಾರ ನಿಲ್ಲರೇ ನಮ್ ಕನ್ನಡದವರು ಅದು ಗೊತ್ತಿಲ್ಲ ಸರ್. ಅದು ಆಕ್ಟಿಂಗ್ ಅಲ್ಲ ಸರ್, ಅರ್ದು ಕುಡ್ದು ಬಿಟ್ಟವ್ರೆ. ಅದು ಆಕ್ಟಿಂಗ್ ಅಲ್ಲ, ಅದು ರಿಯಾಲಿಟಿ. ಅದನ್ನು ಕುಡ್ದು ಬಿಟ್ಟವ್ರೆ ಸರ್. ಪ್ರೇಕ್ಷಕರಿಗೆ ಇಷ್ಟ ಇಲ್ಲ ಸರ್. ನೋಡಿ ಮೂವಿ ನೋಡ್ಬಿಟ್ಟು ಏನಾಗುತ್ತೆ ಅಂತ ನೀವ್ ಹೇಳಿ, ನಾವ್ ಹೇಳೋದ್ ಬೇಡ, ನೀವ್ ಹೇಳಿ. ಥ್ಯಾಂಕ್ ಯು ಸರ್.